ನೋಡಿ ಸ್ನೇಹಿತರೆ, ನೀವು ನೋಡ್ತಾ ಇರುವಂತಹ ಹಸು ಮಲ್ನಾಡ್ ಗಿಡ್ಡ. 2019ರಲ್ಲಿ ನಾನು ಇದನ್ನು ಪ್ರೀತಿಯಿಂದ ತರಿಸ್ಕೊಂಡೆ. ಇದರ ವಿಶೇಷತೆ ಏನಂದರೆ, ಇದುವರೆಗೂ ಒಂದು 4 ಕರಾವುಗಳನ್ನು ಕುಡಿದಿದ್ದೀವಿ. ಅದರಲ್ಲಿ 3 ಹೆಣ್ಣು ಕರು ಹಾಕಿದೆ, 1 ಗಂಡು ಕರು ಹಾಕಿದೆ. ಸೊ ಪ್ರತಿ ಕರುವನ್ನು ಕೂಡ ನಾನು ಸುಮಾರು 1 ವರ್ಷಗಳ ಕಾಲ ಆ ತಾಯಿ ಜೊತೆ ಹಾಲುಣಿಸಿ ಕರಾವನ್ನು ಮಾಡಿದ್ದೀವಿ. ಇದು ನಮ್ಮ ಮನೇಲಿ ಸುಮಾರು ವರ್ಷಗಳಿಂದಿದೆ. ಇವಾಗ ಲಾಸ್ಟ್ 1 ವರ್ಷದಿಂದ ಇದು ಫಲ ನಿಂತಿಲ್ಲ. ಆದರೂ ಇದನ್ನು ನಾನು ಯಾರಿಗೂ ಕೊಟ್ಟಿಲ್ಲ. ಕಾರಣ ಏನಂದರೆ, ಯಾರಿಗಾದರೂ ಫಲ ನಿಂತಿಲ್ಲ ಅಂತ ಕೊಟ್ಟರೆ ಅದು ನಂತರದ ಬದಲಾವಣೆಯಲ್ಲಿ ಕಟಾವುಗೊಂಡೋಗ್ಬಿಡುತ್ತೆ. ಒಂದು. ಎರಡನೇದಾಗಿ, ಇದು ನಾನು ತಂದಾಗ 3 ತೊಟ್ಟು ಹಾಲು ಕರೀತಾ ಇತ್ತು. ಇವಾಗ 2 ತೊಟ್ಟು ಕರೀತಾ ಇದೆ. ಆದರೂ ಇಟ್ಕೊಂಡಿದ್ದೀನಿ. ಇದರ ವಿಶೇಷತೆ ಏನಂದರೆ, ಮಲೆನಾಡು ಗಿಡ್ಡದಲ್ಲೇ ತುಂಬ ಉತ್ತಮವಾದಂಥ ತಳಿ. ಇದು ಸುಮಾರು ಹೊತ್ತಿಗೆ 1.5 ಲೀಟ್ರ್ 2 ಲೀಟ್ರ್ ಹತ್ತತ್ರ ಹಾಲು ಕೊಡ್ತಾಯಿತ್ತು. ಹಾಗಾಗಿ ಒಳ್ಳೆ ಕರುಗಳು ಕೊಡುತ್ತೆ. ಒಳ್ಳೆ ತಳಿ ಉಳಿಸ್ಕೋಬೇಕು. ಅದು 2 ತೊಟ್ಟಾಗಲಿ, ಅದು ಹಾಕುವ ಕರು ಸಾಕು ಅಂತೇಳಿ ಉಳಿಸ್ಕೊಂಡಿದ್ದೀನಿ. ಸುಮಾರು 1-1.5 ವರ್ಷ ಆಯಿತು. ಫಲ ನಿಲ್ತಾ ಇಲ್ಲ. ಬಟ್ ಟ್ರೀಟ್ಮೆಂಟ್ ಕೊಡಿಸಿದ್ರೂ ಯಾಕೋ ಫಲ ನಿಲ್ತಾ ಇಲ್ಲ. ನೋಡೋಣ. ಇವಾಗ ಇದು ತುಂಬ ಚೆನ್ನಾಗಿ ಮೇಯ್ದಿದೆ. ಇದರ ವಿಶೇಷತೆ ಇನ್ನೊಂದೇನೆಂದರೆ, ಮಲೆನಾಡು ಗಿಡ್ಡಗಳಿಗೆ ಕಡಿಮೆ ಮೇವಲ್ಲಿ ನೀವು ಮೇಂಟೈನ್ ಮಾಡ್ಬೋದು. ಕಡಿಮೆ ಮೇವಿದ್ದರೆ ಮತ್ತು ಕೊಳೆ ಮಾಡ್ಕೊಳ್ಳಲ್ಲ. ನೋಡಿ, ಸುಮಾರು ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇದನ್ನು ಮೈ ತೊಳೆದು ತುಂಬ ತಿಂಗಳಾರುಗಟ್ಟಲೆ ಆಯಿತು. ಒಂದು ಚೂರು ತೊಪ್ಪೆ ಮೇಲೆ ಕೆಡಗಲ್ಲ, ತೊಪ್ಪೆ ಮಾಡ್ಕೊಳ್ಳಲ್ಲ, ಮೈ ಮೇಲೆ ಏನು ಗಲೀಜು ಮಾಡ್ಕೊಳ್ಳಲ್ಲ. ಮತ್ತು ಮೇವು ಅಷ್ಟೇ, ತುಂಬ ರಸವತ್ತಾದ ಮೇವೇ ಬೇಕು ಅಂತ ಕೇಳಲ್ಲ. ನೀವು ಯಾವುದೇ ಥರದ ಮೇವನ್ನು ಹಾಕಿದರೂ ಕೂಡ ಅದು ತಿನ್ನುತ್ತೆ. ಕೈ ತಿಂಡಿನೂ ಕೂಡ ನಾನು ಕೊಟ್ಟಿಲ್ಲ. ಇದಕ್ಕೆ ಕೈ ತಿಂಡಿನೂ ಕೊಟ್ಟಿಲ್ಲ. ಆದರೆ ದಷ್ಟು ಪುಷ್ಟವಾಗಿದೆ. ಮೈಕಟ್ಟು ಚೆನ್ನಾಗಿ ಬರುತ್ತೆ ಈ ಜಾತಿಯ ದನಗಳಿಗೆ. ಈ ಸಾರಿ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ. ನೋಡೋಣ ಏನಾಗುತ್ತೆ, ನೋಡೋಣ. ಇವತ್ತು ತುಂಬ ಚೆನ್ನಾಗಿ ಮೇಯ್ದಿದ್ದಾಳೆ. ಇನ್ನೊಂದು ಏನಂದರೆ, ತುಂಬ ಸ್ಟ್ರಾಂಗ್ ಇದ್ದಾಳೆ. ತುಂಬ ಸ್ಟ್ರಾಂಗು. ಹೊಸಬ್ರನ್ನ ಕೂಡಲ್ಲ, ಅಷ್ಟು ಸ್ಟ್ರಾಂಗ್ ಇದ್ದಾಳೆ.